ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं सूर्यं प्रणमाम्यहं तं सूर्यं प्रणमाम्यहम्. ಹರಿಯಲಾರದ ಘೋರ ದೇಹಧಾದ್ನಿಯೊಳ್ ಮುಳುಗಿದೆ ಹರಿಯಲಾರದ ಘೋರ ದೇಹಧಾದ್ನಿಯೊಳ್ ಮುಳುಗಿದೆ ಮನದಿ ಮೂಡಿದ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ ಹರಿಯಲಾರದ ಘೋರ ಸಂದೇಹ. ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ತಾಪದಿ ಬಂಧು ಬಾಂಧವರೆಂಬ ತಾಪಕ್ಕೆ ಸಿಲುಕಿ ನೊಂದಿಗೆ ನಿಂದು ತಾಪದಿ ಶೋಧನೆಯ ಗೈಯದೆ ಹರಿಯಲಾರದ ಘೋರ ಸಂದೇಹ ಹರಿಯಲಾರದ ಘೋರ ಸಂದೇಹ. ಶ್ರೀಕೃಷ್ಣ ಪರಮಾತ್ಮರು ಹೇಳಿದ ಗಂಗಾಸ್ಥಾನವು ಇದೇ ಅಲ್ಲವೇ? ಇಲ್ಲಿ ನನ್ನ ಜನ್ಮದ ರಹಸ್ಯವನ್ನು ತಿಳಿಯುವೆ ಎಂದು ಹೇಳಿದ್ದನು. ಆ ರಹಸ್ಯವು ಹೇಗಿರಬಹುದು? ಹೇ ದೇವ, ಭಗವನ್ ಭಾಸ್ಕರ, ಜ್ವಲಂತ ಪ್ರಭೆಯಿಂದ ಈ ಸೃಷ್ಟಿಯ ಜಗತ್ತನ್ನು ಮೊದಲಿನಿಂದಲೂ ಬೆಳಗುತ್ತಿರುವ ನೀನು ಆ ರಹಸ್ಯವನ್ನು ನೀನು ಖಂಡಿತವಾಗಿಯೂ ತಿಳಿದಿರಲೇಬೇಕು. ಸಂದೇಹದ ಅಂಧಕಾರದಲ್ಲಿರುವ ನನ್ನನ್ನು ಉದ್ಧರಿಸು ದೇವ, ಉದ್ಧರಿಸು. ನಮಸ್ತೆ ಸೂರ್ಯನಾರಾಯಣ, ನಮಸ್ತೆ ಭಾನುಪ್ರಕಾಶ, ನಮಸ್ತೆ ಜಗದೇಕವಂದ್ಯ, ನಮಸ್ತೆ ಕರ್ಣ. ಕುಮಾರ, ನೀನು ಯಾರು ತಾಯಿ? ನನ್ನ ಈ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಈ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲನೆಯದಾಗಿ ಪರಿಚಯಿಸಿದ ಸ್ತ್ರೀ ನಾನೇ ಕಂದ. ಅಮ್ಮ, ನೀನು ಏನು ಹೇಳುತ್ತಿರುವೆಯೋ ನನಗೊಂದು ತಿಳಿಯದು. ಆದರೆ ನಿನ್ನ ಕಣ್ಣುಗಳ ಕರುಣಾ ಕಾಂತಿಯು ನನ್ನ ಮನಸ್ಸನ್ನು ಕರಗಿಸುತ್ತಿವೆ.
ನಿನ್ನ ಧ್ವನಿಯು ನನ್ನ ಹೃದಯದ ಅಂತರಾಳದಲ್ಲಿ ನೆಲೆಗೊಂಡು ಮರೆತು ಹೋಗಿರುವ ನನ್ನ ಚಿಕ್ಕಂದಿನ ನೆನಪುಗಳನ್ನು ಚೇತರಿಸುತ್ತಿದೆ. ಅಮ್ಮ, ನೀನು ಯಾರು ತಾಯಿ? ನಮ್ಮೀರ್ವರ ಸಂಬಂಧವೇನು? ಕುಮಾರ, ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕಂದ. ಕುಂತಿ ನನ್ನ ಹೆತ್ತ ಮಾತೆ. ಕರ್ಣ, ಅಮ್ಮ, ಹೆತ್ತ ತಾಯಿಯ ದರ್ಶನವಾದ ಈ ದಿನವಲ್ಲವೇ ಮಹಾಸುದಿನ. ಇದೋ ತಾಯಿ ನಿನಗೆ ನಮಸ್ಕರಿಸುವೆನಮ್ಮ. ಕೀರ್ತಿಶಾಲಿ ಆಗು ಕುಮಾರ, ಕೀರ್ತಿಶಾಲಿ ಆಗು ಕಂದ. ಎಂತಹ ಕೀರ್ತಿಯಮ್ಮ. ಅಮ್ಮ, ನನ್ನ ಪಡೆದ ಮಾತೆಯು. ಅಮ್ಮ, ಕಂದನೆನಿಸಿ ಅಂದು ನಿನಗೆ ನಾನು ಗೈದ ಪರಾಧವೇನು? ನಾನು ಗೈದ ಪರಾಧವೇನು? ನದಿಯೊಳಗೆ ಮಾತೆಯೇ ಮಮತೆ ಬಾಲ್ಯದಿಂದಲೇ ಹಲೆದೆನೋ ಅಮ್ಮ.
ಕರ್ಣ, ಇಲ್ಲಿರುವ ಜಲಚರಗಳು ಸಹ ಈ ಪಾಪಿಯ ದೇಹವನ್ನು ತಿನ್ನದೆ ಹಾಗೆ ಬಿಟ್ಟು ಬಿಟ್ಟವಲ್ಲ. ಕಾಡಿನಲ್ಲಿ ವಾಸಿಸುವ ಕಾಡು ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಅದೆಷ್ಟೋ ಪ್ರೀತಿಯಿಂದ ಮಮತೆಯಿಂದ ಸಾಕಿಸಲು. ಹೀಗಿರುವಲ್ಲಿ ಕೇವಲ ಮನುಷ್ಯ ಮಾತ್ರನಾದ ನಾನು ನಿನಗೆ ಮಾಡಿದ ದ್ರೋಹವೇನು ತಾಯಿ? ಅಮ್ಮ, ನೀನು ಹೆತ್ತ ಮಾತೆ, ದೈವಕ್ಕೆ ಸಮಾನಳು. ನಿನ್ನನ್ನು ದೋಷಿದರೆ ನಾನು ಪರಮ ಪಾಪಿ ಆಗುವೆನಮ್ಮ. ಹೋಗಲಿ ಬಿಡು ತಾಯಿ. ಈಗಲಾದರೂ ಈ ನಿನ್ನ ಮಗನ ನೆನಪು ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ, ಈ ನಿನ್ನ ಉಪಕಾರದ ಭಾರವನ್ನು ಈ ಜನ್ಮದಲ್ಲಿ ನಾನು ಹೇಗೆ ತೀರಿಸಲಮ್ಮ, ಹೇಗೆ ತೀರಿಸಲಿ ತಾಯಿ? ಕಂದ, ಕರ್ಣ, ಅಮ್ಮ, ನಿನ್ನ ತಾಯಿ ನಾನೇನಯ್ಯ. ಈ ಜೀವ ನಿನ್ನದೇನಯ್ಯ.
ಕರ್ಣ, ಅಮ್ಮ ನೀನೇ ರೀತಿಯಾಗಿ ಮಾತನಾಡಬೇಡ ಕಂದ. ನಾನೀಗಾಗಲೇ ಸಾಕಷ್ಟು ನೊಂದು ಹೋಗಿದ್ದೇನೆ. ಪುನಃ ಈ ನನ್ನ ಮಾತುಗಳು ಈ ನನ್ನ ಹೃದಯಕ್ಕೆ ಶೂಲದಂತೆ ಇರಿಯುವವು ಕರ್ಣ. ಬಾಲ್ಯದಲ್ಲಿ ನಾನು ನಿನ್ನ ವಿಚಾರದಲ್ಲಿ ಅರಿದೇ ಮಾಡಿದ ಒಂದೇ ಒಂದು ತಪ್ಪಿನಿಂದಾಗಿ ನಾನದನ್ನು ಯಾರ ಬಳಿಯಲ್ಲಿಯೂ ಹೇಳಲಾಗದೆ ನನ್ನ ಹೊಟ್ಟೆಯಲ್ಲಿ ಮುಚ್ಚಿಟ್ಟುಕೊಂಡು ಅದೆಷ್ಟು ಸಂಕಟ ಪಟ್ಟೆನೆಂದು ಆ ಪರಮೇಶ್ವರನಿಗೆ ಮಾತ್ರವೇ ಗೊತ್ತು ಕರ್ಣ. ಇದುವರೆವಿಗೂ ನೀನು ಬದುಕಿರುವೆ ಎನ್ನುವ ಸಮಾಚಾರವೇ ನನಗೆ ತಿಳಿದಿರಲಿಲ್ಲ ಕಂದ. ಇದೀಗ ತಾನೇ ಆ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿಯಿತು ಕರ್ಣ. ಬಾಲ್ಯದಿಂದಲೂ ನೀನದೆಷ್ಟು ಕಷ್ಟಪಟ್ಟೆ ಕಂದ, ಅದೆಷ್ಟು ಅವಮಾನ ಹೊಂದಿದೆಯೋ ನಾನರಿಯೆ. ಆದರೆ ಅದೆಲ್ಲದಕ್ಕೂ ನಾನೆಲ್ಲವೇ ಕಾರಣಳು. ದಯಮಾಡಿ ಈ ಪಾಪಿಯನ್ನು ಕ್ಷಮಿಸಿ ಬಿಡು ಕರ್ಣ. ನೀನ್ ಈ ರೀತಿ ಮಾತನಾಡುವುದು ಬಾಲಕರಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಪರಮ ಪಾಪಿ, ದೌರ್ಭಾಗ್ಯನು. ಆದುದರಿಂದಲೇ ಈ ರೀತಿ ಬಂಧು ವರ್ಗದವರನ್ನು ಅಗಲಿ ಬಾಳುತ್ತಿರುವುದು. ಅಮ್ಮ, ಈ ನನ್ನ ಕರ್ಮಕ್ಕೆ ನೀನೇನು ಮಾಡಿಯೇ ತಾಯಿ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವಲ್ಲ ಆ ಪಾಂಡವರು, ಅವರೆಲ್ಲವೇ ತಾಯಿ ಸುಕೃತಶಾಲಿಗಳು. ಅಂಥ ಸೌಭಾಗ್ಯವು ಈ ಪಾಪಿ ಕರ್ಣನಿಗೆ ಎಲ್ಲಿಂದ ತಾನೇ ಬರಬೇಕು? ವತ್ಸ, ಆದದ್ದು ಆಗಿ ಹೋಯ್ತದೆಲ್ಲವನ್ನು ಮರೆತು ಬಿಡು. ಇನ್ನು ಮುಂದಾದ್ರೂ ನಿನ್ನ ಸಹೋದರನೇ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೇಡನ್ನು ಬಗೆಯಬೇಡ. ಅವರಿಗೆ ಸೌಭ್ರಾತೃ ದಾನವನ್ನು ಮಾಡು ಕರ್ಣ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೇನಾದರೂ ಕೇಳಿ ತಾಯಿ ನಡೆಸಿಕೊಡುವೆನು. ನಾನು ಜೀವಿಸಿರುವ ತನಕ ನನ್ನ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಹಾಗಲ್ಲ ಕಂದ, ನಿನ್ನ ಹೆತ್ತ ತಾಯಿ ಆಗಿರುವ ನಾನಿದೋ ನಿನ್ನಲ್ಲೇ ಸೆರಗೊಡ್ಡಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರನ್ನು ಉಳಿಸುವವರಲ್ಲಿ ವೈರವನ್ನು ಕಳೆ ಕರ್ಣ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪರದಾತನೇ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ, ನಾನು ಇಂಥ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಿಯಿಂದ ಕಡೆಯಾಗುವುದಿಲ್ಲವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಗರೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಎಲ್ಲೆಲ್ಲಿ ಅಪಮಾನದಿಂದ ತಲೆಬಾಗಿಸಿ ನನ್ನನ್ನು ಸಪಿಸರೆ? ಇಂಥ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ಹಿತಬೋಧನೆ ನೀ ಹೇಳುತ್ತಾಯಿ. ನಿಶ್ಚಯ ಕಂದ, ನಿನ್ನ ಮಾತುಗಳೆಲ್ಲವೂ ನಿಶ್ಚಯವೇ ಕರ್ಣ. ಆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರ ಯೋಗಕ್ಷೇಮವು ನಿನ್ನ ಯೋಗಕ್ಷೇಮವಲ್ಲವೇ? ನೀವು 6 ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡಬಾರದೇ ಕಂದ? ಸಿಂಹಾಸನ ಇದುವರೆಗೂ ಆ ಸಹೋದರರೆಂಬ ಭಾವನೆಯೇ ನನ್ನಲ್ಲಿಲ್ಲ ಕರ್ಣ. ಹೀಗಿರುವಲ್ಲಿ ನಾವು 6 ಜನ ಒಟ್ಟಿಗೆ ಸೇರಲು ಸಾಧ್ಯವೇ? ಮಮ ಪ್ರಾಣಾಯ ಪಾಂಡವ. ಪಾಂಡವರ ಪ್ರಾಣಗಳನ್ನು ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಇನ್ನು ಪಾಂಡವರ ಪ್ರಾಣಗಳಿಗೆ ಭಯವಿಲ್ಲಿರುವುದಮ್ಮ. ಬಿಡುತ್ತಾಯಿ ನಿನ್ನ ಮನದ ಚಿಂತೆಯನ್ನು. ಲೋಕೈಕ ವೀರನಾದ ನೀನು ಆ ದುರ್ಯೋಧನನು ನನ್ನ ಪಾಂಡವರಲ್ಲಿ ದ್ವೇಷವನ್ನಿಟ್ಟಿರುವಾಗ ಇನ್ನು ನಾನು ಭಯಪಡದೆ ಹಾಗೆ ಹೇಗೆ ಇರಲಿ ಕರ್ಣ? ಹೋಗಲಿ ಬಿಡು ಕುಮಾರ. ನಿನಗೆ ಅವರೊಂದಿಗೆ ಕೂಡಿ ಬಾಳುವ ಇಷ್ಟವಿಲ್ಲವಾದರೂ ಸರಿಯೇ. ಕಡೆಯ ಪಕ್ಷ ಯುದ್ಧದಲ್ಲಿ ಪರೋನ್ಮುಖನಾಗಿ ಬಿಡು ಕಂದ. ಅಮ್ಮ, ಈ ಕರ್ಣನು ಅಂತ ನೀಚ ತಾಯಿ, ಈ ಬಾವುಗಳಲ್ಲಿ ಪೌರುಷರ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆನು ಕರ್ಣ. ಅಮ್ಮ, ದುರ್ಯೋಧನು ನನ್ನಲ್ಲಿಟ್ಟಿರುವ ವಿಶ್ವಾಸವನ್ನು ನೀನೇ ಬಲ್ಲೆ ತಾಯಿ. ನಿನ್ನ ಸಹಿತ ಈ ಪ್ರಪಂಚವೇ ನನ್ನನ್ನು ಈ ಆಳಿಸಿ ಧೂಳಿ ಬಿಟ್ಟಾಗ ಬಹು ಮನ್ನಣೆಯಿಂದ ಸಾಕಿಸಲಿದ ತಂದೆಯಲ್ಲವೇ? ಈ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಅರಸನನ್ನಾಗಿ ಮಾಡಿದವನಲ್ಲವೇ? ನನ್ನನ್ನು ತನ್ನ ಪ್ರಾಣದಂತೆ ಹೃದಯದ ಸಕನಂತೆಯೂ ನಂಬಿ ಯುದ್ಧವನ್ನು ಹೂಡಿರುವಾಗ ನಾನು ಇಂಥ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಭಗವಂತನು ಮೆಚ್ಚುವನೇ? ಅಮ್ಮ, ಖಂಡಿತವಾಗಿ ಈ ಯುದ್ಧದಲ್ಲಿ ನಾನು ಪರೋನ್ಮುಖನಾಗಲಾರೆ ತಾಯಿ. ಹಾಗಾದ್ರೆ ಒಂದು ವೇಳೆ ಯುದ್ಧದಲ್ಲಿ ಪಾಂಡವರು ನಿನ್ನ ಕೈಗೆ ಸಿಕ್ಕರೆ ದಯಮಾಡಿ ಅವರನ್ನು ಕೊಲ್ಲಬೇಡ, ಅವರನ್ನು ಉಳಿಸಿಕೊಡು ಕಂದ. ಆಗಬಹುದು ತಾಯಿ. ಅಮ್ಮ, ಯಾರನ್ನು ಬೇಕಾದರೂ ಉಳಿಸುವೆನು. ನನ್ನ ಪರಮ ವೈರೆನಿಸಿದ ಆ ಅರ್ಜುನನ ಮಾತ್ರ ಉಳಿಸಲಾರೆ ತಾಯಿ. ಹೌದಮ್ಮ. ಇದೇನಿದು ಹೇಗೆ ಹೇಳುತ್ತಿರುವೆ? ಹೌದು ತಾಯಿ.
ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರನು ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದಮ್ಮ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಿಗೆ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು ತಾಯಿ. ಹೌದಮ್ಮ. ಒಂದು ವೇಳೆ ಅರ್ಜುನನಿಂದ ನಾನೇ ಮೃತನಾದರೂ, ಹೌದು ತಾಯಿ, ಅಥವಾ ಅರ್ಜುನನಿಂದ ನಾನೇ ಮೃತನಾದರೂ ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರಮ್ಮ. ಬಿಡು ತಾಯಿ ನಿನ್ನ ಮನದ ಚಿಂತೆಯನ್ನು. ಏಕೆ ಆ ನನ್ನ ಅರ್ಜುನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ ಕರ್ಣ? ಹೋಗಲಿ ಬಿಡು. ಇನ್ನು ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆ ಕುಮಾರ. ಕಡೆಯದಾಗಿ ನಿನ್ನ ತಾಯಿ ಒಂದೇ ಒಂದು ಮಾತನ್ನು ನಡೆಸಿಕೊಡುವೆಯಾ? ಸತ್ಯವಾಗಿಯೂ ನಡೆಸಿಕೊಡುವೆಯಾ? ಸತ್ಯವಾಗಿ ನಡೆಸಿಕೊಡುವೆ ಅಮ್ಮ. ಹಾಗಾದ್ರೆ ಆಯುಷ್ಯವಿದ್ದವರು ಎಲ್ಲಿಯಾದ್ರೂ ಹೋಗಿ ಬದುಕಿಕೊಳ್ಳುವರು, ಹೆತ್ತ ಹೊಟ್ಟಿಗೆ ಅದೇ ಸಂತೋಷ. ಆದ್ರೆ ನೀನು ಮಾತ್ರ ಮುಂದೆ ಬರುವ ಯುದ್ಧದಲ್ಲಿ ದೊಡ್ಡ ಬಾಣವನ್ನು ಪುನಃ ತೊಡಬೇಡಕ್ಕಂತ. ಎತ್ತ ಕರುಳಿನ ಬಾಧೆಯನು ನಾವಲ್ಲೇ, ಸತ್ಯ ಸಾಕ್ಷಿ ಧರ್ಮವನು ನಾನು ಬಿಡಲೊಲ್ಲೇ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ನಾನು ಕಾಲಿಡಲೊಲ್ಲೇ, ಕೊಡುತ್ತನು ಭಾಷೆಯನು ಬಿಡು ಚಿಂತೆಯನು ಜನನೇ, ಸಂದೇಹವ ಬಿಡು ಈ ಕರ್ಣನ ಬಾಯೆಯ ಕೇಳಮ್ಮ, ಸಂದೇಹವ ಬಿಡು ಆಗಬಹುದು ತಾಯಿ. ದುರ್ಯೋಧನ, ಈಗಲೀಗ ನೀನು ಕೆಟ್ಟೆ. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ನಿನ್ನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರರು ಸರ್ವೋತ್ತಮವಾದ ವಿಲ್ಲನ್ನೇ ಮುರಿದು ಬಿಸಾಡಿದರು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಆತ್ಮಸ್ಥೈರ್ಯವನ್ನೇ ಕಿತ್ತಿಕೊಂಡನು. ಈಗ ನನ್ನ ಎತ್ತ ತಾಯಿಯು ದೊಡ್ಡ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಆಗಲಿ, ದೈವ ಪ್ರಪಂಚ ಈ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ. ಈ ಬಾವುಗಳಲ್ಲಿ ಶಕ್ತಿ ಇರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಕಷ್ಟ ದಿಕ್ಪಾಲಕರೇ, ಮನೋಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿ ಕೌರವೇಶ್ವರನನ್ನು ಕಾಪಾಡಬೇಕು. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗಿನ್ನೂ ಖಂಡಿತವಾಗಿಯೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಹಾಗೆ ಆಗಲಿ. ಅಮ್ಮ, ಇಲ್ಲಿ ಬಾ. ಎತ್ತ ತಾಯಿಯ ದರ್ಶನವಿಂದ ಆಯಿತು. ಪುನಃ ನಿನ್ನನ್ನು ನೋಡುವ ಭಾಗ್ಯವು ಈ ಪಾಪಿಗೆ ಲಭಿಸುವುದೂ ಇಲ್ಲವೋ? ಕೊನೆಯದಾಗಿ ನನ್ನದೊಂದು ಮಾತನ್ನು ನೆರವೇರಿಸಿಕೊಡುವೆಯಾ ತಾಯಿ? ಅದೇನೆಂದು ಕೇಳು ಕಂದ. ಸತ್ಯವಾಗಿ ನಡೆಸಿಕೊಡುವೆಯಾ? ಸತ್ಯವಾಗಿ ನಡೆಸಿಕೊಡುವುದೇನೆಂದು ಕೇಳು ಕರ್ಣ. ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ತಿಳಿಸಬೇಡ. ಕರ್ಣ. ಹೌದಮ್ಮ, ದೈವವಶಾತ್
ನಾನೊಂದು ವೇಳೆ ಈ ಯುದ್ಧದಲ್ಲಿ ಮಡಿದರೆ ಕುಮಾರ, ಹೌದು ತಾಯಿ, ನಾನೊಂದು ವೇಳೆ ಈ ಯುದ್ಧದಲ್ಲಿ ಮಡಿದರೆ ಸತ್ಯಸಂಧನಾದ ಧರ್ಮರಾಯನ ಕೈಯಲ್ಲಿ ನನ್ನ ಉತ್ತರ ಕ್ರಿಯಾದಿಗಳನ್ನು ನೆರವೇರಿಸಬೇಕೆಂದು ಇದೋ ತಾಯಿ ನಿನ್ನಲ್ಲಿ ಬೇಡಿಕೊಳ್ಳುವೆನಮ್ಮ. ಇದೆಂತಹ ಮಾತನ್ನು ಕೇಳುತ್ತಿರುವೆ ಕರ್ಣ? ಹಾಗಾದ್ರೆ ಇಂತಹ ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯ ಸ್ಥಾಪನೆಯಾಗುವುದಾದರೆ ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿ ನಾಶವಾಗಿ ಹೋಗುವುದು. ನಾನಿನ್ನೂ ಬರಲೇಕಲ್ಲ. ದೈವಾನುಕೂಲವಿಲ್ಲ, ದೈವಾನುಕೂಲವಿಲ್ಲದ ಮನುಷ್ಯನು ಬದುಕಿದ್ದರೂ ತಾನೇ ಏನು ಪ್ರಯೋಜನ? ಹೇ ವಿಧಿ, ನಿನ್ನ ಮಹಿಮೆಯು ಅಗಣಿತ ಅಪಾರ. ವಿಧಾತನ ನಾಟಕವ ಬಲ್ಲವರಾರೋ ಮಾನವ ಜೀವ ಎಲ್ಲ ಮಾಯೆ ವಿಧಿಯ ಲೀಲೆ ವಿಧಿ ಸಂಕೋಲೆ. ಪರಮಾತ್ಮ ಲೋಕ ಸುಖ ವ್ಯಾಕುಲಮಯ ಜೀವ ಲೋಕ ಸುಖ ವ್ಯಾಕುಲಮಯ ಜೀವ ಅರೆಯವನಳಿ ಜರೆಯವರಿಸಿ ಅರೆಯವನಳಿ ಜರೆಯವರಿಸಿ ಮರಣವ ಹೊಂದುವ ಮರಣವ ಹೊಂದುವ ಲೋಕ ಸುಖ ವ್ಯಾಕುಲಮಯ ಜೀವ. ಹೇ ವಿಧಿ, ಮಾನವ ಜೀವನದ ಅವನೆಯ ಮಾನವ ಜೀವನದ ಅವನೆಯ ಮೂಲವನರಿತು ಪರಿಹರಿಸೋ ಮಾನವ ಜೀವನದ ಅವನೆಯ ಮೂಲವನರಿತು ಪರಿಹರಿಸೋ.
ಪ್ರಿಯತಮೆ, ಇದು ನಮಸ್ಕರಿಸುವೆನು ಸ್ವಾಮಿ. ಉತ್ತರ. ದೇವ, ಬಹುಕಾಲ ತಪಗೈದೆ ನಿನ್ನ ಪಡೆಯಲು, ನನ್ನವಳು ನೀನಾಗಲು, ನಿನ್ನವನು ನಾನಾಗಲು. ಬಹುಕಾಲ ತಪಗೈದೆ ನಿನ್ನ ಪಡೆಯಲು, ನನ್ನವಳು ನೀನಾಗಲು, ನಿನ್ನವಳು ನಾನಾಗಲು. ಬಹುಕಾಲ ತಪಗೈದೆ ನಿನ್ನ ಪಡೆಯಲು, ನನ್ನವಳು ನೀನಾಗಲು, ನಿನ್ನವನು ನಾನಾಗಲು. ಪ್ರಿಯತಮೇ ಪ್ರಿಯತಮೇ, ನೀ ನನ್ನ ಬಾಳಿನ ಜೀವವು, ನೀ ನನ್ನ ಪ್ರೇಮದ ರೂಪವು. ನೀ ನನ್ನ ಬಾಳಿನ ಜೀವವು, ನೀ ನನ್ನ ಪ್ರೇಮದ ರೂಪವು. ಬಹುಕಾಲ ತಪಗೈದೆ ನಿನ್ನ ಪಡೆಯಲು, ನನ್ನವಳು ನೀನಾಗಲು, ನಿನ್ನವಳು ನಾನಾಗಲು. ಉಳಿವ ಕಾಲ್ಗೆಜ್ಜೆ ಮೆರೆವ ಮರ್ದನದಿ ಬಂದೆ ಬದುಕಿನಲ್ಲಿ, ಹಗಲು ഇരുಳಾಯ್ತು ഇരുಳು ಹಗಲಾಯ್ತು ನಿನ್ನ ನೆನಪಿನಲ್ಲಿ. ಉತ್ತರ. ಉಳಿವ ಕಾಲ್ಗೆಜ್ಜೆ ಮೆರೆವ ಮರ್ದನದಿ ಬಂದೆ ಬದುಕಿನಲ್ಲಿ, ಹಗಲು ഇരുಳಾಯ್ತು ഇരുಳು ಹಗಲಾಯ್ತು ನಿನ್ನ ನೆನಪಿನಲ್ಲಿ. ಪ್ರಿಯತಮೇ ಪ್ರಿಯತಮೇ, ನೀ ನನ್ನ ಬಾಳಿನ ಜೀವವು, ನೀ ನನ್ನ ಪ್ರೇಮದ ರೂಪವು. ನೀ ನನ್ನ ಬಾಳಿನ ಜೀವವು, ನೀ ನನ್ನ ಪ್ರೇಮದ ರೂಪವು. ಬಹುಕಾಲ ತಪಗೈದೆ ನಿನ್ನ ಪಡೆಯಲು, ನನ್ನವಳು ನೀನಾಗಲು, ನಿನ್ನವಳು ನಾನಾಗಲು. ಮೇಘಮಾಲೆಯಲ್ಲಿ ಮುಗುಳು ನಗೆತಲ್ಲಿ ಬಂದೆ ಬದುಕಿನಲ್ಲಿ, ನಿನ್ನ ಮೆಚ್ಚಿ ಮನಸಾರೆ ಬಂದೆ ಹೃದಯದಲ್ಲಿ. ಮೇಘಮಾಲೆಯಲ್ಲಿ ಮುಗುಳು ನಗೆತಲ್ಲಿ ಬಂದೆ ಬದುಕಿನಲ್ಲಿ, ಪ್ರೇಮಸತಿ ನಿನ್ನ ಮೆಚ್ಚಿ ಮನಸಾರೆ ಬಂದೆ ಹೃದಯದಲ್ಲಿ. ಪ್ರಿಯತಮೇ ಪ್ರಿಯತಮೇ,
ದೇವಾದ ದೇವನ ದರ್ಶನಕ್ಕಾಗಿ ಈ 4 ದಿವಸಗಳಿಂದಲೂ ಹಮ್ಮಲಿಸುತ್ತಿರುವೆನು. ಈ ದಿನ ಅದು ಲಭಿಸಿತು ಪ್ರಿಯ. ಪ್ರಿಯತಮೆ, ನಿನ್ನ ದೇವನ ದರ್ಶನವನ್ನೇನು ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ನನ್ನ ಸರ್ವಸ್ವವನ್ನೇ ನಿಮ್ಮದಾಗಿ ಕೊಟ್ಟಿರುವೆನು. ಇನ್ನು ನನ್ನದಾಗಿ ಏನು ಉಳಿದಿರುವುದು? ಅದು ನಿನ್ನ ಹೃದಯದ ಪ್ರೇಮ. ಅದು ಮೊದಲಿನಿಂದಲೂ ನಿಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವಿಲ್ಲವಲ್ಲ ಪ್ರಿಯ? ಅದನ್ನು ನಾನು ಬಲ್ಲೆ ಗ್ರಹಿಸಿ. ಯಾವುದನ್ನು ಸ್ವಾಮಿ? ಪ್ರತಿದಿನವೂ ಪ್ರತಿ ಕ್ಷಣವೂ ಈ ನಿನ್ನ ಪ್ರೇಮವನ್ನು ಹೊಸದಾಗಿ ಸವಿಯಬೇಕೆಂಬುದೇ ನನ್ನ ಬಯಕೆ ಉತ್ತರ. ವಸಂತದ ಬಳಿಯು ಪ್ರತಿದಿನವೂ ಹೊಸ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುತ್ತಿರುವುದು. ಪಕ್ಷಿಗಳು ಪ್ರತಿದಿನವೂ ಹೊಸ ಗಾನದಿಂದ ಈ ಪ್ರಕೃತಿಯನ್ನು ಆರಾಧಿಸು. ಸರ್ವಸಾಕ್ಷಿಯಾದ ಸೂರ್ಯದೇವನು ಪ್ರತಿದಿನವೂ ಹೊಸ ಕಾಂತಿಗಳಿಂದ ಈ ಜಗತ್ತನ್ನೇ ಬೆಳಗುತ್ತಿರುವನು. ಈ ದಿನದ ಆನಂದವೇ ನಾಳಿನ ದುಃಖದ ಬೀಜ. ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ವಸಂತನಾಗಮಕ್ಕೆ ಕೋಗಿಲೆ ಗಾಯನವು, ಕೋಗಿಲೆ ಗಾಯನಕ್ಕೆ ವಸಂತನಾಗಮವು, ನೀನೆ ವಸಂತ ನಾನೇ ಕೋಗಿಲೆ, ನಾನೇ ಕೋಗಿಲೆ ನೀನೆ ವಸಂತ. ವಸಂತನಾಗಮಕ್ಕೆ ಕೋಗಿಲೆ ಗಾಯನವು, ಕೋಗಿಲೆ ಗಾಯನಕ್ಕೆ ವಸಂತನಾಗಮವು, ನೀನೆ ವಸಂತ ನಾನೇ, ನೀನೆ ವಸಂತ ನಾನೇ ಕೋಗಿಲೆ. ಜಲಪಾತವಾಗಿ ಸೇರಿ ಜಲಕನ್ಯೆ ರೂಪದಲ್ಲಿ ನೀನು ಬಂದರೆ, ಕಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ಸೇರಿ ಜಲಕನ್ಯೆ ರೂಪದಲ್ಲಿ ನೀನು ಬಂದೆಯ. ಗಮಪ ಗಮಪನಿ ಮದಲಿಸ ಗರಿ 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 ಸರಿ ಸಂಗಮ ಜಲಪಾತವಾಗಿ ಸೇರಿ ಜಲಕನ್ಯೆ ರೂಪದಲ್ಲಿ ನೀನು ಬಂದರೆ, ಆರೋಹಣ ಅವರೋಹಣ ಆಲಾಪನೆಯಾಗಿ, ಆರೋಹಣ ಅವರೋಹಣ ಆಲಾಪನೆಯಾಗಿ, ಸುಸ್ವರ ಸಂಗೀತನ ರಾಗ ಮಧುರವಾಗಿ, ಸುಸ್ವರ ಸಂಗೀತದ ರಾಗ ಮಧುರವಾಗಿ. ಪ್ರಿಯತಮೆ, ಪ್ರಿಯತಮ, ನಿನ್ನ ಸೇರಲು ಭಾವತರಂಗವಾಗಿ. ಉತ್ತರ ವಸಂತನಾಗಮಕ್ಕೆ ಕೋಗಿಲೆ ಗಾಯನವು, ಕೋಗಿಲೆ ಗಾಯನಕ್ಕೆ ವಸಂತನಾಗಮವು, ನೀನೆ ವಸಂತ ನಾನೇ ಕೋಗಿಲೆ, ನಾನೇ ವಸಂತ ನೀನೆ ಕೋಗಿಲೆ. ಮಧುಮಾಸದ ಮಧುವಾಗಿ ಮೆಳದಿಂಗಳ ಮೆಳಕಾಗಿ,
ವಸಂತ ನಾಗವನಿ ಕೋಗಿಲೆ ಗಾಯನವು ಕೋಗಿಲೆ ಗಾಯನಕ್ಕೆ ವಸಂತ ಚಿರನೂತನ ಸಂಗೀತದ ನವ ಪ್ರೇಮದ ಈ ಗೀತೆಯು ಸುಸ್ವರ ಸಂಗೀತದ ರಾಗ ಮಧುರವಾಗಿ ಚಿರನೂತನ ಸಂಗೀತದ ನವ ಪ್ರೇಮದ ಸಂಗೀತವು ಸ್ಮರಿಸುವ ಬೇಡಿನ ಇಂಕರದಲ್ಲಿ ಆರೋಹಣ ಅವರೋಹಣ ಆಲಾಪನೆಯಾಗಿ ಆರೋಹಣ ಅವರೋಹಣ ಆಲಾಪನೆಯಾಗಿ ಸುಸ್ವರ ಸಂಗೀತದ ರಾಗ ಮಧುರವಾಗಿ ಪ್ರಿಯತಮೇ ಪ್ರಿಯತಮ ನಾ ನಿನ್ನ ಸೇರಲು ಭಾವತರಂಗವಾಗಿ ಉತ್ತರ ವಸಂತನಾಗಮಕ್ಕೆ ಕೋಗಿಲೆ ಗಾಯನವು ಕೋಗಿಲೆ ಗಾಯನಕ್ಕೆ ವಸಂತನಾಗಮವು ನೀನೆ ವಸಂತ ನಾಡೆ ಕೋಗಿಲೆ ನಾಡೆ ಕೋಗಿಲೆ ನೀನೆ ವಸಂತ ಪ್ರಿಯ ಪ್ರಿಯತಮೆ ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತಳಾದ ನಾನು ನಿರಾಕರಿಸುವೆನೆ. ಬನ್ನಿ ಪ್ರಿಯ, ಈ ಪೀಠವನ್ನು ಅಲಂಕರಿಸಿ. ದೇವ, ನಾನು ಈ ಆಯುಧದಂದು ಹೂಗಳಿಂದ ಕಟ್ಟಿದ ಈ ಪುಷ್ಪ ಮಾಲಿಕೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸನ್ನನಾಗು ದೇವ. ಬನ್ನಿ ಸ್ವಾಮಿ. ಉತ್ತರ ಈ ಚಂದ್ರಮನ ಪ್ರಿಯರಾಣಿ ಸ್ವರ ಸಂಗೀತದ ಸುಮವಾಣಿ ಸೌಗಂಧದ ಪರಿಮಳ ಚೆಲ್ಲಿ
ಮನಕಾನಂದ ನೀಡುವ ಮಂದಾರ ಹೂವೆ ಬಾ ಸಿಂಧೂರ ರಾಣಿ ಬಾ ನೀ ನನ್ನ ಪ್ರೇಮದ ಸುಮರಾಣಿ ನನ್ನೊಲವೇ ಓಡಿ ಬಾ ಮಂದಾರ ಹೂವೆ ಬಾ ಸಿಂಧೂರ ರಾಣಿ ಬಾ ನೀ ನನ್ನ ಪ್ರೇಮದ ಸುಮರಾಣಿ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ ಕಣ್ಣೆರಡು ಕಮಲಗಳು ಮುಂಗುರುಳು ತುಂಬಿಗಳು ನಾಸಿಕವು ಸಂಪಿಗೆಯು ನೀ ನಗಲು ಬಲವು ಕಣ್ಣೆರಡು ಕಮಲಗಳು ಮುಂಗುರುಳು ತುಂಬಿಗಳು ನಾಸಿಕವು ಸಂಪಿಗೆಯು ನೀ ನಗಲು ಬಲವು ಶೃಂಗಾರ ತಾರೆ ನಿನ್ನ ಅಂದವನ್ನು ವರ್ಣಿಸುವೆನು ಚಿನ್ನ ಶೃಂಗಾರ ತಾರೆ ನಿನ್ನ ಅಂದವನ್ನು ವರ್ಣಿಸುವೆನು ಚಿನ್ನ ಆ ಪ್ರೀತಿಸು ಆನಂದಿಸು ನನ್ನೊಲವೇ ಓಡಿ ಬಾ ಆ ಪ್ರೀತಿಸು ಆನಂದಿಸು ನನ್ನೊಲವೇ ಓಡಿ ಬಾ ಮಂದಾರ ಹೂವೆ ಬಾ ಸಿಂಧೂರ ರಾಣಿ ಬಾ ನೀ ನನ್ನ ಪ್ರೇಮದ ಸುಮರಾಣಿ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ ನಿನ್ನಂತರಂಗವಾ ನಾನೇನು ಬಲ್ಲೆನು ನಿಜ ಏನು ಪ್ರೇಯಸಿಯೇ ನನ್ನೊಲವು ಬೇಡವೇ ನಿನ್ನಂತರಂಗವಾ ನಾನೇನು ಬಲ್ಲೆನು ನಿಜ ಏನು ಪ್ರೇಯಸಿಯೇ ನನ್ನೊಲವು ಬೇಡವೇ ನೀ ನನ್ನ ಪ್ರೇಮದ ರತಿ ತೋಳಿಂದ ನಿನ್ನನ್ನು ಬಳಸಿ ನೀ ನನ್ನ ಪ್ರೇಮದ ರತಿ ತೋಳಿಂದ ನಿನ್ನನ್ನು ಬಳಸಿ ಬಾ ಪ್ರೀತಿಸು ಆನಂದಿಸು ನನ್ನೊಲವೇ ಓಡಿ ಬಾ ಬಾ ಪ್ರೀತಿಸು ಆನಂದಿಸು ನನ್ನೊಲವೇ ಓಡಿ ಬಾ ಮಂದಾರ ಹೂವೆ ಬಾ ಸಿಂಧೂರ ರಾಣಿ ಬಾ ನೀ ನನ್ನ ಪ್ರೇಮದ ಸುಮರಾಣಿ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ
ಈ ದಿನ ಉತ್ತರ, ಈ ದಿನ ನಾನು ಘೋರ ಯುದ್ಧದಲ್ಲಿ ಒಂದು ಕಾರ್ಯವನ್ನು ಸಾಧಿಸಬೇಕಾಗಿರುವುದು. ಆದ್ದರಿಂದ ಈ ನಿನ್ನ ಪ್ರೇಮದ ಆರೋಹಣವನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ ಉತ್ತರ. ಪ್ರಾಣೇಶ್ವರ, ಈ 4 ದಿವಸಗಳಿಂದಲೂ ಯುದ್ಧದಲ್ಲಿ ನಿರತರಾಗಿರುವರಿ. ಈ ದಿನ ಮಾತ್ರ ನನ್ನೊಂದಿಗೆ ಕಾಲವನ್ನು ಕಳೆಯಬಾರದೆ? ಹೃದಯೇಶ್ವರಿ, ಈ ದಿನ ಯುದ್ಧದಲ್ಲಿ ನಾನು ದ್ರೋಣಾಚಾರ್ಯ ಚಕ್ರವ್ಯೂಹವನ್ನು ಭೇದಿಸಲು ಧರ್ಮರಾಜೇಂದ್ರನ ಅನುಜ್ಞೆಯನ್ನು ಪಡೆಯಲು ಹೊರಟಿರುವನು. ನನ್ನನ್ನು ತಡೆಯಬೇಡ, ನಗುಮುಗದಿಂದ ನನ್ನನ್ನು ಕಳುಹಿಸಿಕೊಡು ಪ್ರಿಯತೆ. ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನಾನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ, ನಿಮ್ಮ ತಂದೆ ವಿವಾಹ ಕಾಲದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯಕರಾಗಿದ್ದರಂತೆ, ಈಗ ನಾನು ನಿಮಗೆ ಸಹಾಯಕರಾಗುವೆನು. ಉತ್ತರ, ಪ್ರಿಯಾ, ಪ್ರೇಮದಿ ಕರೆಯುವೆ ನಲಿಯುತ ನಗುತ್ತ ಬಾರೇ ಪ್ರೇಯಸಿ, ಅರುಸದಿ ಸರಸವ ಆಡುವ ನಾವು ಬಾರೇ ರೂಪಸಿ. ಪ್ರೇಮದಿ ಕರೆಯುವೆ ನಲಿಯುತ ನಗುತ್ತ ಬಾರೇ ಪ್ರೇಯಸಿ, ಅರುಸದಿ ಸರಸವ ಆಡುವ ನಾವು ಬಾರೇ ರೂಪಸಿ. ದೂರ ಇನ್ನೇಗೆ ಬೀರಿಸುವೆ ಬಾನಿನ ಬಯಕೆ, ಬಾರೆದ ಗೆಳತಿ ಪ್ರೇಮದ ಸುರತಿ. ಬಾರೆದ ಗೆಳತಿ ಪ್ರೇಮದ ಸುರತಿ, ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತ ಬಾರೇ ಪ್ರೇಯಸಿ, ಅರುಸತಿ ಸರಸವ ಆಡುವ ನಾವು ಬಾರೇ ರೂಪಸಿ. ನುಡಿಗೆ ಕೋಗಿಲೆ ರಾಗನ, ನಡೆಯ ನವಿಲಿನ ನರ್ತನ. ನುಡಿಯ ನವಿಲಿನ ಗಾನ, ನಡೆಯ ನವಿಲಿನ ನರ್ತನ. ಬಾರೆ ಬಾ ಗೆಳತಿ ಪ್ರೇಮದ ಸುರತಿ, ಬಾರೆ ಬಾ ಗೆಳತಿ ಪ್ರೇಮದ ಸುರತಿ, ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತ ಬಾರೇ ಪ್ರೇಯಸಿ, ಅರುಸತಿ ಸರಸವ ಆಡುವ ನಾವು ಬಾರೇ ರೂಪಸಿ. ಬಾರೇ ಪ್ರೇಯಸಿ, ಬಾರೇ ರೂಪಸಿ. ಉತ್ತರ, ಆ ದಿನ ತಾಯಿ ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಗಿತ್ತು. ಆದರೆ ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಪ್ರಾಣೇಶ್ವರ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನೊಂದು ಬಾರಿ ಪ್ರಾಣೇಶ್ವರ ಪ್ರಿಯ, ಈ ಕೋಮಲವಾದ ಹಸ್ತಗಳಿಗೆ ಇದು ಉಚಿತವಾದ ಕಾರ್ಯವಿದಲ್ಲ. ತೆಗೆದುಕೊಳ್ಳಿ ಸ್ವಾಮಿ. ಅನಂಗರಾಜ ಲಕ್ಷ್ಮಿ, ನಿನ್ನ ಸಖಿಯರು ತಂದ ಹೂಗಳನ್ನು ನನ್ನ ಎದೇರಿಸು. ರೂಪಗೊಂಡ ರತಿ
ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ಮನ್ಮನ ಶಾಯಿನಿ, ನಿನ್ನ ಹೃದಯದ ಮಧ್ಯದಲ್ಲಿ ನನಗೊಂದು ಆಶ್ರಯವನ್ನು ಕೊಡು. ಅಬ್ಬಬ್ಬ, ಒಂದೇ ಉಸಿರಿನಲ್ಲಿ ಎಷ್ಟೊಂದು ಪ್ರೇಮದ ಮಾತುಗಳು. ರಾಜನೇ ಕೃತ ಕೋಪವೇ ಆನಂದವಾಗಿದೆ ನಾವೇಡುವೆ ಈ ರಾಜನೇ ಕೃತ ಕೋಪವೇ ಆನಂದವಾಗಿದೆ ನಾವೇಡುವೆ ಕಾರುಣ್ಯಶೀಲೆ ಕೋಮಾಲೆ ಬಾಲೆ ಸಂಗ್ರಾಮ ಗೆದ್ದಿರಲಿ ಹೋಗುವೆ. ಕಾರುಣ್ಯಶೀಲೆ ಕೋಮಾಲೆ ಬಾಲೆ ಸಂಗ್ರಾಮ ಗೆದ್ದಿರಲಿ ಹೋಗುವೆ. ಈ ರಾಜನೇ ಕೃತ ಕೋಪವೇ ಆನಂದವಾಗಿದೆ ನಾವೇಡುವೆ ಭಾಮಿನಿ ಕೋಪ ಸಾಕು ಪ್ರತಾಪ ಭಾಮಿನಿ ಕೋಪ ಸಾಕು ಪ್ರತಾಪ ಭಾಮಿನಿ ಕೋಪ ಸಾಕು ಪ್ರತಾಪ ಕಾರುಣ್ಯ ಸಂಪನ್ನೆ ಲಾವಣ್ಯ ವೀರೆ ಕಾರುಣ್ಯ ಸಂಪನ್ನೆ ಲಾವಣ್ಯ ವೀರೆ ವೀರಸತಿ ವೀರಸತಿ ಓಹೋ ವೀರಪತಿ ಎಂತೀಗ ಹೋಗುವೆ. ಈ ರಾಜನೇ ಕೃತ ಕೋಪವೇ ಆನಂದವಾಗಿದೆ ನಾವೇಡುವೆ ಈ ರಾಜನೇ ಕೃತ ಕೋಪವೇ ಇದು ಪರಿಹಾಸ್ಯವಲ್ಲ ಉತ್ತರ. ಘೋರ ಯುದ್ಧವು ಬಂದು ಒದಗಿರುವುದು. ಅದರಲ್ಲಿ ಈಗಲೂ ನೀನು ನಗುತ್ತಿರುವೆ ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರಿರುವೆಂದು ತೋರುತ್ತಿರುವುದು. ಈ ಘೋರ ಯುದ್ಧವನ್ನು ನಿರ್ಮಿಸಿದ ವಿಧಾತನೇ ಬೇರೆ, ಗಾನಮಯಿ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು ಉತ್ತರ. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳಬೇಕು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಹಾಸ್ಯಮಯಾದ ಗಾನಶೀಲೆಯಾದ ಒಬ್ಬ ಉತ್ತರೆಯನ್ನು ನೋಡಿರುವಿರಿ. ಈಗ ವೀರಪತ್ನಿಯಾದ ವೀರಾಂಗನೆಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಹೋಗು ತರುಣವೀರ, ಯುದ್ಧ ಭೂನಿದ ಕ್ಷತ್ರಿಯನ ಧರ್ಮ. ನೀವು ಆ ಧರ್ಮವನ್ನು ಪಾಲನೆ ಮಾಡಬೇಕಲ್ಲವೇ ಪ್ರಿಯ? ಉತ್ತರ, ನನ್ನನ್ನು ಸಂತೋಷದಿತ್ತಳಾಗಿ ಕಳಿಸಿಕೊಡಬಲ್ಲೆಯಾ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲ ತಾನೇ? ದುಃಖಿಸ್ತಿಲ್ಲ ಸ್ವಾಮಿ. ಅಥವಾ ಪ್ರಶ್ನದಾನದಂತೆ ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಾರ್ದ ಪತ್ನಿಯು ವೀರಾಂಗನೆನಿಸಿಕೊಳ್ಳಬಲ್ಲಡೆ. ನಿಮ್ಮ ಕರ್ತವ್ಯದಲ್ಲಿ ನೀವು ಸ್ಥಿರರಾಗಿ ಉತ್ತರೆಯು ತನ್ನ ಭಾಗದ ಕರ್ತವ್ಯವನ್ನು ಸಾಹಸ ವರ್ಣನೆಯಾಗಿ ನಿರ್ವಹಿಸಿರುವಳು. ಗಾನ ಕೋಗಿಲೆ ನಿನಗೆ ಏನ ಹೇಳಲೇ? ಉತ್ತರ, ಪ್ರಾಣೇಶ್ವರ. ಮುದ್ದು ಕೋಗಿಲೆ ನಿನಗೆ
ನಿನಗೆ ಏನ ನೀಡಲೇ ಗಾನ ಕೋಗಿಲೆ ನಿನಗೆ ಏನ ಹೇಳಲೇ ಮುದ್ದು ಕೋಗಿಲೆ ನಿನಗೆ ಏನ ನೀಡಲೇ ರಾಗ ಸಾಮ್ರಾಜ್ಯದ ರಾಣಿಯು ನೀನು ರಾಗ ಸೌಂದರ್ಯವೇ ನಿನ್ನ ಆಭರಣವೇನು ಪುಣಿಸಿದೆ ತಣಿಸಿದೆ ಹಾಡಿನಿಂದಲೇ ಪುಣಿಸಿದೆ ತಣಿಸಿದೆ ಹಾಡಿನಿಂದಲೇ ಗಾನ ಕೋಗಿಲೆ ನಿನಗೆ ಏನ ಹೇಳಲೇ ಗಿರುಗೆಗೆ ನಿನ್ನ ಕಾಲನಲ್ಲಿ ಗಲ್ಗಲ್ಲೆಂದು ತಣಲಿಯುತ್ತಿದೆ ಗಿರುಗೆಗೆ ನಿನ್ನ ಕಾಲಿನಲ್ಲಿ ಗಲ್ಗಲ್ಲೆಂದು ತಣಲಿಯುತ್ತಿದೆ ಆ ಪ್ರೇಮ ಸ್ವರ್ಗಕ್ಕೆ ನಲ್ಲೇ ಮನದಲ್ಲಿ ಕೊನೆದಳು ಮದನ ಆ ಪ್ರೇಮ ಸ್ವರ್ಗಕ್ಕೆ ಮನದಲ್ಲಿ ಕೊನೆದಳು ಮದನ ನಮ್ಮ ಈ ಸಂಗಮಕ್ಕೆ ಆ ಸ್ವರ್ಗವೇ ಸೋಪಾನ ಓ ಲಲಲಲಲ ಗಾನ ಕೋಗಿಲೆ ನಿನಗೆ ಏನ ಹೇಳಲೇ ಮುದ್ದು ಕೋಗಿಲೆ ನಿನಗೆ ಏನ ನೀಡಲೇ ಪ್ರಿಯತಮೆ ನಮ್ಮ ಈ ಸಂಗಮಕ್ಕೆ ಪ್ರಿಯ ಪ್ರಿಯತಮೆ ನಮ್ಮ ಈ ಸಂಗಮಕ್ಕೆ ಆ ಸ್ವರ್ಗವೇ ಓ ಪ್ರಿಯ ಪ್ರಿಯತಮೆ ನಮ್ಮ ಈ ಸಂಗಮಕ್ಕೆ ಆ ಸ್ವರ್ಗವೇ ಸೋಪಾನ ಓ ಲಲಲಲಲ. ಲಲಲಲಲ ಪ್ರಿಯ ಪ್ರಿಯತಮೆ ಹೃದಯ ರಾಜನೇ ಜೀವ ಹೇಳಲೇ. ಪ್ರೇಮ ರಾಧನೇ ನಿನಗೆ. ಪ್ರಿಯ, 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 ಪ್ರಿಯ,
ಪ್ರಿಯತಮೆ, ನಾನು ನೋಡುತ್ತಿರುವುದಾದರೂ ಏನನ್ನು ಈಶ್ವರನ ಸ್ವರ್ಣಪುತಳಿದೆಯಲ್ಲಿ ಶಿರೀಷದ ಮಾರ್ಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ. ಈಗ ಸಂಸಾರದ ದುಃಖದ ಮಧ್ಯದಲ್ಲಿ ಸ್ವರ್ಗದ ಆನಂದವನ್ನು ಕೇಳಿ ನಾನು ಧನ್ಯ. ಉತ್ತರ ಧನ್ಯ. ಆರ್ಯಾವರ್ತದಲ್ಲಿ ನೀನು ರಾರೀರತ್ನಳು. ನೀವು ಕ್ಷತ್ರಿಯ ರತ್ನರು. ಯುದ್ಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತಲ್ಲವೇ ಪ್ರಿಯ? ನಿನಗಾವ ಗೌರವವೂ ಇಲ್ಲವೋ? ಈ ದಿನ ಎಷ್ಟೋ ಜನ ವೀರ ಮಾತೆಯರು, ವೀರ ಪತ್ನಿಯರು ತಮ್ಮ ಮನಸ್ಸಿನ ದುಃಖ ವೇದನೆಯನ್ನು ಹೃದಯದಲ್ಲಿಟ್ಟುಕೊಂಡು ಒಂದು ಹನಿ ನೀರನ್ನು ಭೂಮಿ ಗುರುಳಿಸದೆ ಸಾಹಸಮುಖಿಯರಾಗಿ ಪತಿಪುತ್ರರಿಂದ ಬೀಳ್ಕೊಂಡಿರುವರು. ಅವರಿಗಾವ ಗೌರವವೂ ಇಲ್ಲವೋ? ಇರುವುದು ಸ್ವಾಮಿ. ರಣರಂಗದಲ್ಲಿ ಕಾದಾಡುತ್ತಾ ಸ್ವಾಮಿಯು ಮಡಿದಾಗ ಆತನ ಗೌರವದಿಂದ ದರ್ಪಿತಲಾದ ಮಡದಿ ಯಾರು? ಶತ್ರುವಿನ ಮಧ್ಯದಲ್ಲಿ ಪುತ್ರನ ಸಾಹಸ ವರ್ಣನೆಯನ್ನು ಕೇಳಿ ಆನಂದ ಬಾಷ್ಪವನ್ನು ಸುರಿಸಿದ ಮಾತೆ ಯಾರು? ಪುರುಷನ ಗೌರವವೇ ನಾರಿಯ ಗೌರವ. ಅದೇ ಅವಳ ಜೀವನ ಸರ್ವಸ್ವಲ್ಲವೇ ದೇವ? ಹಾಗಾದರೆ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಮಣಿದರೆ ದೇವ, ಉತ್ತರ ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲ ತಾನೆ? ಅಳುವುದಿಲ್ಲ ತಾನೆ? ಅಳುವುದಿಲ್ಲ ಪ್ರಭು. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದೇ ಒಂದು ತೊಟ್ಟು ಕಂಬನಿಯು ಈ ಭೂಮಿ ಮೇಲೆ ಬಿದ್ದರು ನನ್ನ ಕೈಯ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಅರ್ಪಿಸಲಿಲ್ಲ. ಉತ್ತರೆಯು ವೀರಸತಿ. ಪತಿಯ ಆಜ್ಞೆಯವಳಿಗೆ ದೇವರ ಆಜ್ಞೆ ಅಂತಲ್ಲವೇ ಪ್ರಿಯ? ಉತ್ತರ ಪ್ರಿಯ, ಉತ್ತರ ನೀನು ಹಾಕಿದ ಈ ಪ್ರೇಮದ ವಿಜಯ ಮಾಲೆಯಿಂದ ಪದ್ಮಭೂಷಣರಾಗಿ ರಣರಂಗವನ್ನು ಬೆಳಗುವನು. ನನಗಿನ್ನು ಅಪಜಯವಿಲ್ಲ. ಹೌದು ಸ್ವಾಮಿ, ನಿಮ್ಮಂತಹ ವೀರರಿಗೆ ಎಂದೆಂದಿಗೂ ಅಪಜಯವಿಲ್ಲ ದೇವ. ಪ್ರಿಯತಮೆ, ಪ್ರಿಯತಮೆ, ಪ್ರಿಯತಮ ಕರುಣೆಯ ತೋರೆಯ
ಯಾರಿಗೆ ಹೇಳಲೇ ನನ್ನದೆ ತಳಮಳ ಯಾರಿಗೆ ಹೇಳಲಿ ಪ್ರಿಯತಮೇ ಓ ಪ್ರಿಯತಮೇ ಓ ಪ್ರಿಯತಮೇ. ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಸಮಸ್ತ ಕ್ಷತ್ರಿಯ ವೀರರನ್ನು ಒಂದು ಸಾರಿ ನೋಡುವೆನು. ದುರ್ಯೋಧನ ಹಿತಕಾಂಕ್ಷೆಗಳಿಂದ ತಮ್ಮ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಲಿತರಾಗಿರುವ ಸಮಸ್ತ ಕ್ಷತ್ರಿಯ ವೀರರನ್ನು ಒಂದು ಸಾರಿ ತೋರಿಸು ದೇವ. ಅರ್ಜುನ, ನೀನ್ ಇಚ್ಛೆ ಎಂತಾಗಲಿ.
ಅರ್ಜುನ, ಅಲ್ಲಿ ನೋಡು, ಕೌರವನ ಚತುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಲಿತವಾದ ಸಾಗರದಂತೆ ಕಾಣುವುದು. ಇತ್ತ ನೋಡು ಪಾರ್ಥ, ಕೌರವನು ತನ್ನ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವರಥಗಳಲ್ಲಿ ಕುಳಿತಿರುವವರೇ ಕೌರವನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲೇ ದುರ್ಯೋಧನನ ಮಕ್ಕಳು ಸಹ ಇರುವರು. ಅವರ ರಕ್ಷಣೆಗಾಗಿ ದ್ರೋಣನು ಧನುರ್ಧಾರಿಯಾಗಿ ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸುವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಪತಿ ಭೀಷ್ಮನು. ನೆರಗೂದಲಿನಿಂದ ಕೂಡಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಹೇಗೆ ಬೆಳಗುತ್ತಿರುವುದು ನೋಡು ಪಾರ್ಥ. ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು. ಆಜ್ಞೆ ಮಾಧವ. ಭೀಷ್ಮಂ ಕುರುಪಿತಾಮಹಂ. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಶರೀರದಲ್ಲಿ ಸ್ಮರಣೆ ತಪ್ಪಿದು. ನನ್ನ ಜೀವನದಲ್ಲಿ ಇದೆಂತಹ ಸಮಯ. ನಾನು ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ಹೇಳಿಕೊಳ್ಳಬಲ್ಲೆನಾದರೂ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಮಿತ್ರ ಅರ್ಜುನ, ಏಕೆ ವಿಚಲಿತನಾಗಿರುವೆ? ಪರಮಾತ್ಮ, ಸಮರದಿ ಸೆಣಸಾಡೆನಾ ಕೃಷ್ಣ, ಸಮರದಿ ಸೆಣಸಾಡೆನಾ ಕೃಷ್ಣ, ಸಮರದಿ ಸೆಣಸಾಡೆನಾ. ಪರಮಾತ್ಮ, ಗುರು ಬಾಂಧವರ ಚಿರಚೇದಿಸೇನಾ. ಪರಮಾತ್ಮ, ಗುರು ಬಾಂಧವರ ಚಿರಚೇದಿಸೇನಾ, ಗುರು ಬಾಂಧವರ ಚಿರಚೇದಿಸೇನಾ, ಗುರು ಬಾಂಧವರ ಚಿರಚೇದಿಸೇನಾ. ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ಪರಮಾತ್ಮ, ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ಸಮರದಿ ಸೆಣಸಾಡೆನಾ ಕೃಷ್ಣ, ಸಮರದಿ ಸೆಣಸಾಡೆನಾ ಕೃಷ್ಣ, ಸಮರದಿ ಸೆಣಸಾಡೆನಾ. ಜರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಪರಮಾತ್ಮ, ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಪರಮಾತ್ಮ, ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಮತಿಹೀನ ನಾನಾದೆ, ಪಥವ ತೋರಿಸು ದೇವಾ. ಮತಿಹೀನ ನಾನಾದೆ, ಪಥವ ತೋರಿಸು ದೇವ. ಸಮರದಿ ಸೆಣಸಾಡೆನಾ ಕೃಷ್ಣ, ಸಮರದಿ ಸೆಣಸಾಡೆನಾ. ಸೆಣಸಾಡೆನಾ, ಸಮಸಾಡೆನಾ, ಸೆಣಸಾಡೆನಾ. ಏನು ಹೇಳಲಿ ಪರಮಾತ್ಮ, ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆ. ಬೇಸಿಗೆಯ ಬಿಸಿಲಿನಲ್ಲಿ ಬೆಂದ ತಾವರಿಯಂತೆ ಮುಖವು ಬಾಡಿರುವುದು. ಶರೀರದ ಕಂಪನವು ರೋಮಾಂಚನಕಾರಿಯಾಗಿ ನನ್ನ ನಾಲಿಗೆಯು ಒಣಗುತ್ತಿರುವುದು. ನನ್ನ ಕೈಯಿಂದ ಗಾಂಧೀವವು ಕಳಚಿತು. ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ನಾನು ನೋಡುತ್ತಿರುವುದಾದರೂ ಏನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರುಗಳಲ್ಲಿ ಅದೆಷ್ಟು ಜನರು ತಮ್ಮ ಪ್ರಾಣಗಳನ್ನು ತ್ಯಜಿಸಿ ಭರತ ವಂಶದ ಪವಿತ್ರ ರಕ್ತವನ್ನು ಹರಿಸುವರು.
ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದ ಆಗದು. 3 ಲೋಕ ಸಾರ್ವಭೌಮ ಪದವಿಗಾಗಿ ಜ್ಞಾತಿ ಹೊದೆಗೆ ಗುರುಹಿಂಸೆಗೆ ಕೈ ಹಾಕಲಾರೆನು. ನನಗೆ ಈ ಯುದ್ಧವು ಬೇಡ, ರಥವನ್ನು ಹಿಂದಿರುಗಿಸು ಮಿತ್ರ. ಅರ್ಜುನ, ಈ ವಿಷಮಾವಸರದಲ್ಲಿ ಇಂತಹ ಕಲ್ಮಶ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಜನ್ಮಿಸಿ ಅನಾರ್ಯನಂತೆ ವರ್ತಿಸುವಯ್ಯ. ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶನೆಂದು ಹೆಸರಾಗಿ ಹೇಡಿ ಎಂಬ ನಿಂದನೆಗೆ ಗುರಿಯಾಗಬೇಡ. ಈ ನಿನ್ನ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮರು ಪೂಜ್ಯ ಪಿತಾಮಹರು, ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣ ಕೊಟ್ಟ ಗುರುಹು. ಪೂಜ್ಯಾರ್ಹರಾದ ಇವರುಗಳ ಮೇಲೆ ಬಾಣವನ್ನು ತೊಡಲಾರಿನು. ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾವೃತ್ತಿಯೇ ಲೇಸು. ಬಂಧು ಬಾಂಧವರನ್ನು ಕೊಂದು ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ತ್ಯಜಿಸಲು ನಾಶ ಮಾಡಲು ನನ್ನಿಂದಾಗದು. ನನಗೆ ಸ್ವಜನವಧೆಯು ಸಮ್ಮತವಿಲ್ಲ ದೇವ. ಮಿತ್ರ ಅರ್ಜುನ, ಯಾರು ಯಾರನ್ನು ವಧಿಸುವುದು? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಅರಿದು ಹೋದ ಬಟ್ಟೆಗಳನ್ನು ಬಿಸುಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವಂತೆ. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದು. ಪಂಡಿತನಾದವನು ಮರಣಕ್ಕೆ ಚಿಂತಿಸುವುದಿಲ್ಲ. ಭೀಷ್ಮ, ದ್ರೋಣ, ನೀನು, ನಾನು ಸಹ ಈ ಹಿಂದೆ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವೆವು. ಜನ್ಮ ಮೃತ್ಯುವು ಆತ್ಮನ ಅನಂತ ಪ್ರವಾಹದ 2 ಮುಖಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನೀನಾ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುವುದು. ದುಸ್ಸಾಹ ಶೈಕ್ಯಾಧಿಕ್ಯಗಳಿಂದ ಸರ್ವಾಂಗಗಳು ನಿಶ್ಚೇಚಿತವಾಗುವುದು. ನಾನು ಹೇಳಿಯಲ್ಲ, ಆದರೂ ಯುದ್ಧ ವಿಮುಖನಾಗಿರುವೆನು. ಹೇಳು ವಾಸುದೇವ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವೂ ಇಲ್ಲವೋ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮ ಅನರ್ಥಕಾರಿ. ನೆನಪಿರಲಿ ಪಾರ್ಥ, ಇದು ಧರ್ಮ ಯುದ್ಧ. ನೀ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವುದು. ಅಪಕೀರ್ತಿ ಮರಣಕ್ಕಿಂತಲೂ ಘೋರತರು. ಶತ್ರುಗಳು ಹೇಡಿ ಎನ್ನುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಈ ನಿನ್ನ ಮನೋವಿಕಾರವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು. ಸ್ವಧರ್ಮ ಪಾಲನೆ ಮಾಡು. ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ, ಸರ್ವರ ನಿಂದನೆಗೂ ಪಾತ್ರನು, ಸರ್ವರಿಂದ ವರ್ಜಿತನು. ಆದ್ದರಿಂದ ನೀನು ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟವಾದ ಕರ್ಮವೇನು? ಧರ್ಮನಾಶವೋ ಧರ್ಮ ರಕ್ಷಣೆಯೋ? ಉಭಯಭ್ರಷ್ಟನಾಗದಂತೆ ನನಗೊಂದು ಗತಿಯನ್ನು ತೋರಿಸುದೇವ. ಪಾರ್ಥ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟವಾದ ಕರ್ಮವನ್ನಾಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅಸ್ತ್ರಗಳನ್ನು ಧರಿಸಿ ಕರ್ಮಯೋಗಿ ಎನಿಸಿ ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆ ಪಾರ್ಥ. ದೇವ, ಈ ನಿನ್ನ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸಕ್ತ ಪ್ರಜ್ಞೆಯನ್ನು ಎಚ್ಚರಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟವಾದ ಕರ್ಮವೇನು? ಅರ್ಜುನ, ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವೆವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಅವ್ಯವ್ಯಾತ್ಮನು, ಪಂಚಭೂತಗಳಿಗೆ ಒಡೆಯನೂ ಆಗಿರುವುದು. ಯಾವಾಗ ಧರ್ಮದ ಪತನವು ಅಧರ್ಮದ ಉದ್ಧಾರವೂ ಆಗುವುದೋ ಆಗ ನಾನು ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವೇ ನನ್ನ ಅವತಾರದ ಮುಖ್ಯ ಉದ್ದೇಶಗಳು. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಯಾದರೂ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ
ಪಾರ್ಥ, ನಾನು ಮಾಯಾರೂಪಿಯು ದರಿದ್ರೆನಿಸಿ ಸರ್ವ ಪ್ರಪಂಚವನ್ನು ದಾರುಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸುವೆನು. ಮನಸ್ಸು, ಬುದ್ಧಿ, ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲೇ ನಡೆಸುವೆನು. ಸರ್ವಶ್ರೇಷ್ಠನು ಸರ್ವಂತರ್ಯಾಮಿಯೂ ಆದ ಪರಾಪರ ವಸ್ತುವು ನಾನು. ಬಹುರೂಪಾತ್ಮಕವಾದ ಪ್ರಭವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣನು. ದಾರದಲ್ಲಿ ಮಣಿಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರರ ಕಾಂತಿಯು ನನ್ನದು. ವೇದಗಳಲ್ಲಿ ಓಂಕಾರವೂ ನಾನು. ಮನುಷ್ಯನ ಪೌರುಷವೂ ನನ್ನದು. ಸಮಸ್ತ ಭೂತಗಳಿಗೆ ಆದಿಕಾರಣನೂ ನಾನು. ದೇವತೆಗಳಲ್ಲಿ ಇಂದ್ರನು, ಪರ್ವತಗಳಲ್ಲಿ ಮೇರು, ವೇದಗಳಲ್ಲಿ ಸಾಮವು, ರುದ್ರನಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗುವ. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುವವೂ ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು. ನನ್ನ ಹೃದಯದ ಅಂಧಕಾರವು ಅರಿಯಿತು. ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಈ ಕುರುಕ್ಷೇತ್ರದಲ್ಲಿ ನೆರೆದಿರುವ ಸಮಸ್ತ ಸೈನ್ಯದವರ ಪ್ರಾಣಗಳನ್ನು ಒಂದೇ ಸಾರಿ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳು. ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗಿರು. ಈ ಯುದ್ಧದಲ್ಲಿ ನಿನಗೆ ಸ್ವಲ್ಪವೂ ಕುಂದುಂಟಾಗದಂತೆ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯಲು ನಿನಗೆ ನಾನು ಸಹಾಯಕನಾಗಿರುವೆನು. ಈಗ ನನ್ನ ವಿಶ್ವರೂಪ ದರ್ಶನ ಮಾಡು. ಲೋಕ ಬಾಂಧವ ದಶನಾಮಧರ ನಮಸ್ತೆ ನಾರಾಯಣ. ನರನಾಥ ಭುವನ ವಿಹಾರಿ, ನರನಾಥ ಭುವನ ವಿಹಾರಿ, ಈ ದಿವ್ಯ ರೂಪವ ಕಂಡೇ ಶೌರಿ. ನರನಾಥ ಭುವನ ವಿಹಾರಿ, ನೋಡಲು ಭಯದ ಈ ವಿಶ್ವರೂಪ. ಪರಮಾತ್ಮ, ನೋಡಲು ಭಯದ ಈ ವಿಶ್ವರೂಪ. ದಯವೇ ಧರಿಸಿದ ಅಂತರಂಗ, ನೋಡಲು ಭಯದ ಈ ವಿಶ್ವರೂಪ. ದಯವೇ ಧರಿಸಿದ ಅಂತರಂಗ, ಜೋಡಿಸಿ ಕರವ ಬೇಡುವೆ ಮಾಧವ. ಜೋಡಿಸಿ ಕರವ ಬೇಡುವೆ ಮಾಧವ. ಧಾರಣ ಮಾಡೈ ದಾನವ ಮರ್ದನ. ಧಾರಣ ಮಾಡೈ ದಾನವ ಮರ್ದನ. ನರನಾಥ ಭುವನ ವಿಹಾರಿ, ಈ ದಿವ್ಯ ರೂಪವ ಕಂಡೇ ಜೋರಿ. ನರನಾಥ ಭುವನ ವಿಹಾರಿ, ಶಂಖ ಚಕ್ರ ಗದಾಧಾರಿ, ಆದಿಕೇಶವತಾರಿ. ನಮಸ್ತೆ
ಮಾನವನಾದ ನನ್ನ ಚಕ್ಷುಗಳಿಂದ ನೋಡಲ ಸಾಧ್ಯ. ದೇವ, ನನಗೆ ಭಯವಾಗುತ್ತಿರುವುದು, ಕೈಕಾಲುಗಳು ಕಂಪಿಸುತ್ತಿರುವುದು, ಮಾತನಾಡಲು ವಾಕ್ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ಈ ನಿನ್ನ ಘೋರ ರೂಪವನ್ನು ನಿವಾರಣೆ ಮಾಡು. ಭಕ್ತ ಪರಾಧೀನ, ಭಕ್ತರ ಹೃದಯದಲ್ಲಿ ಆನಂದ ಲೀಲೆಗಳನ್ನು ತೋರುವ ನಿನ್ನ ಸೌಮ್ಯವಾದ ಮೊದಲಿನ ಸೌಮ್ಯ ಮೂರ್ತಿಯನ್ನು ತೋರಿಸು. ಭಯವನ್ನು ಬಿಡು ಪಾರ್ಥ. ಗದಾಚಕ್ರ ಶೋಭಿತವಾದ ನನ್ನ ಮೊದಲಿನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವಿಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರದಲ್ಲಿ ನಿನಗೆ ಕುಂದುಂಟಾಗದಂತೆ ನೀನು ಜಯಶಾಲಿಯಾಗಲು ನಿನಗೆ ಸಹಾಯಕನಾಗಿರುವೆನು. ಪರಮಾತ್ಮ, ನನ್ನ ಮನಸ್ಸಿನ ಸಂಶಯವು ನಿವೃತ್ತಿಯಾಯಿತು. ಇದೋ ನಿನ್ನ ಆಜ್ಞೆಯಂತೆ ಗಾಂಡೀವವನ್ನು ಧರಿಸುವೆನು. ನಿನ್ನ ಅದೃಷ್ಟ ಪರೀಕ್ಷೆ ಅಲ್ಲಿ ನೋಡು. ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಈ ಗುರುಕುಲ ಕಳಂಕ ಸ್ವರೂಪರವರು ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಅರ್ಜುನ, ಕುರುಪಿತ ಮಹರು ದ್ರೋಣ ಕರ್ಣರು ಶಲ್ಯ ಸೈಂಧವ ಅಶ್ವತ್ಥಾಮರು ಕುರುಪಿತ ಮಹರು ದ್ರೋಣ ಕರ್ಣರು ಶಲ್ಯ ಸೈಂಧವ ಅಶ್ವತ್ಥಾಮರು ಬೆದರದೆ ನೀನೇ ಕದನವ ಮಾಡೈ. ಅರ್ಜುನ, ಬೆದರದೆ ನೀನೇ ಕದನವ ಮಾಡೈ. ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಈ ಗುರುಕುಲ ಕಳಂಕ ಸ್ವರೂಪರವರು ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಅರ್ಜುನ, ನಡೆ, ಮುಂದಕ್ಕೆ ಹೋಗೋಣ. ಆಗಬಹುದು ಪರಮಾತ್ಮ. ಪಾವನದಾರಿ ಮುರಾರಿ ಜಯ ಮಂಗಳದಾಯಕರಿಯೇ. ಪಾವನದಾರಿ ಮುರಾರಿ ಜಯ ಮಂಗಳದಾಯಕರಿಯೇ. ಮಂಗಳವರ ಗುಣ ಶ್ರೀಲೋಲಾ ಜಯ. ಮಂಗಳವರ ಗುಣ ಶ್ರೀಲೋಲಾ ಜಯ 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 ಮಂಗಳದಾಯಕರಿಯೇ. ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ. ಜಯ ಜಯ ಇಂದಿರಾರಮಣ ಗೋವಿಂದ ಗೋವಿಂದ ಕೃಷ್ಣ ಪರಮಾತ್ಮನ ಪಾದಾರ ವೇಗತಿ ಗೋವಿಂದ ಗೋವಿಂದ ಆಂಜನೇಯವರದ ಗೋವಿಂದ ಗೋವಿಂದ ಮಾರುತಿ ಉಮಾಪೋಷಣಾದಿ ಮಂಡಲೀಕಿ ಜೈ ಕೃಷ್ಣ ಪರಮಾತ್ಮಾಜಿ ಜೈ ಹನುಮಾನ್ಜಿ ಜೈ ಶ್ರೀರಾಮಚಂದ್ರ ಪ್ರಭುಜಿ ಜೈ ಶ್ರೀ ಚಾಮುಂಡೇಶ್ವರಿ ತಾಯಿಜಿ ಜೈ. ಏನೇ ಬರಲಿ